Hello everyone, welcome to Navras Maths Tutorials, exercise number 2.4, 9th question. ನೋಡಿ ಏನು ಕೊಟ್ಟಿದ್ದಾರೆ, ವೆರಿಫೈ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ ವೆರಿಫೈ ಮಾಡೋಣ ನೋಡಿ. ಈಗ ನಮಗೆ ಇದು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಈಕ್ವಲ್ಸ್ ಟು ಇದು ಇ ಅಂತ ತೋರಿಸ್ಬೇಕು. ಓಕೆ, ಸೊ ನಾವು ಫಸ್ಟ್ ಆರ್ ಎಚ್ ಎಸ್ ತಗೊಳ್ಳೋಣ. ಓಕೆ, ಟೇಕಿಂಗ್ ಆರ್ ಎಚ್ ಎಸ್ ಅಲ್ಲಿ ಏನಿದೆ, ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಇದೆ. ಈಗ ಮಲ್ಟಿಪ್ಲೈ ಮಾಡೋಣ ನೋಡಿ. ಈ ಎಕ್ಸ್ಪ್ರೆಷನ್ ಇಂದ ಈ ಎಕ್ಸ್ಪ್ರೆಷನ್ ನೋಡಿ, ಎಕ್ಸ್ ಇಂದ ಮಾಡೋಣ ಫಸ್ಟು. ಅಂದ್ರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ, ಮತ್ತೆ ವೈ ಇಂದ ಕೂಡ ಮಾಡಬೇಕು ಮಲ್ಟಿಪ್ಲೈ ಅಂದ್ರೆ ಅಲ್ವಾ. ಓಕೆ, ಈಗ ನೋಡಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಕ್ಯೂಬ್ ಆಯ್ತು, ಮೈನಸ್ ಯಾಕಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ವೈ ಇದೆ, ಸೊ ಎಕ್ಸ್ ಎಕ್ಸ್ಟ್ರಾ ಆಯ್ತಲ್ಲ, ಸೊ ಎಕ್ಸ್ ಸ್ಕ್ವೇರ್ ವೈ ಆಯ್ತು. ಈಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಬರುತ್ತೆ. ಎಕ್ಸ್ ಇಂಟು ವೈ ಸ್ಕ್ವೇರ್ ಅಂದ್ರೆ ಎಕ್ಸ್ ವೈ ಸ್ಕ್ವೇರ್ ಆಯ್ತಾ. ಈಗ ಪ್ಲಸ್ ಇದೆ, ಇಲ್ಲಿನೂ ಪ್ಲಸ್ ಇದೆ, ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಈಗ ವೈ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ವೈ ಆಯ್ತಲ್ವಾ. ಈಗ ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. ವೈ ಇಂಟು ಎಕ್ಸ್ ವೈ ಇದೆ, ಅಂದ್ರೆ ವೈ ಒಂದು ಇಲ್ಲಿ ಎಕ್ಸ್ಟ್ರಾ ಆಗುತ್ತೆ, ಸೊ ಎಕ್ಸ್ ವೈ ಸ್ಕ್ವೇರ್. ಓಕೆ, ಈಗ ಮತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯ್ತು. ವೈ ಇಂಟು ವೈ ಸ್ಕ್ವೇರ್ ವೈ ಕ್ಯೂಬ್ ಆಯ್ತು. ಓಕೆ, ಈಗ ನೋಡಿ ಎಕ್ಸ್ ಸ್ಕ್ವೇರ್ ವೈ ಇದೆ, ಇಲ್ಲಿನೂ ಎಕ್ಸ್ ಸ್ಕ್ವೇರ್ ವೈ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಕ್ಯಾನ್ಸಲ್ ಆಗುತ್ತಲ್ವಾ. ಸೇಮ್ ಲೈಕ್ ಟರ್ಮ್ಸ್ ಆಯ್ತು, ಸೊ ನೋಡಿ ಕ್ಯಾನ್ಸಲ್. ಈಗ ನೋಡಿ ಎಕ್ಸ್ ವೈ ಸ್ಕ್ವೇರ್, ಇಲ್ಲಿನೂ ಎಕ್ಸ್ ವೈ ಸ್ಕ್ವೇರ್ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಇಲ್ಲಿನೂ ಕ್ಯಾನ್ಸಲ್ ಆಗುತ್ತೆ. ಸೊ ವಾಟ್ ರಿಮೈನ್ಸ್, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ರಿಮೈನ್ಸ್ ಅಲ್ವಾ. ಸೊ ಏನ್ ಉಳಿತು ನಮ್ಗೆ, ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್. ಇದೇನಿದು ಆರ್ ಎಚ್ ಎಸ್ ತಗೊಂಡಿದೀವಿ ನಾವು, ಇದು ಮಾತ್ರ ತಗೊಂಡಿದೀವಲ್ವಾ, ಇದಿಷ್ಟದು ಇದು. ಎಲ್ ಎಚ್ ಎಸ್ ಏನಿದೆ ನಮ್ಗೆ, ಅವರು ವೆರಿಫೈ ಅಂತ ಕೊಟ್ಟಿರೋದನ್ನು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್, ನಮಗ್ ಬಂದಿರೋದು ಕೂಡ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಲ್ವಾ. ಸೊ ಏನ್ ಹೇಳ್ಬೋದು ನಾವು, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೇಮ್ ಫಸ್ಟ್ ಒನ್ ಮಾಡಿದ್ವಲ್ವಾ, ಅದೇ ರೀತಿ ಇಲ್ಲಿ ಮೈನಸ್ ಇದೆ. ಓಕೆ, ಇದನ್ನು ಅದೇ ರೀತಿ ಮಾಡೋಣ. ಟೇಕಿಂಗ್ ಆರ್ ಎಚ್ ಎಸ್, ಬರೀ ಆರ್ ಎಚ್ ಎಸ್ ಮಾತ್ರ ತಗೊಳ್ಳೋಣ. ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಓಕೆ, ಈಗ ಎಕ್ಸ್ ಇಂದ ಎಲ್ಲ ಮಲ್ಟಿಪ್ಲೈ ಮಾಡಕ್ ಹಾಕೊಳ್ಳೋಣ. ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಈಗ ಇಲ್ಲಿ ನೋಡಿ ಮೈನಸ್ ವೈ ಇದೆ, ಸೊ ಮೈನಸ್ ವೈ ಇಂಟು ಮತ್ತೆ ಈ ಎಕ್ಸ್ಪ್ರೆಷನ್ ಹಾಕೋಬೇಕು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇದೆ, ಎಕ್ಸ್ ಇಂಟು ಎಕ್ಸ್ ವೈ ಅಂದ್ರೆ ಒಂದು ಎಕ್ಸ್ ಇಲ್ಲಿ ಎಕ್ಸ್ಟ್ರಾ ಆಗುತ್ತೆ, ಸೊ ಎಕ್ಸ್ ಗೆ ಸ್ಕ್ವೇರ್ ಬರುತ್ತೆ. ಓಕೆ, ಅಗೇನ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಎಕ್ಸ್ ಇಂಟು ವೈ ಸ್ಕ್ವೇರ್ ಇದೆ, ಸೊ ಎಕ್ಸ್ ವೈ ಸ್ಕ್ವೇರ್ ಆಗುತ್ತೆ. ಈಗ ನೋಡಿ ಇಲ್ಲಿ ಮೈನಸ್ ಇದೆ, ಸೊ ಮೈನಸ್ ಇಂಟು ಪ್ಲಸ್ ಫಸ್ಟ್ ಮೈನಸ್ ಬರುತ್ತೆ. ಓಕೆ, ವೈ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ವೈ ಎಕ್ಸ್ ಸ್ಕ್ವೇರ್ ಹಾಕೋಬಹುದು ಅಥವಾ ಎಕ್ಸ್ ಸ್ಕ್ವೇರ್ ವೈ ಆದ್ರೂ ಹಾಕೋಬಹುದು. ಓಕೆ, ಈಗ ಅಗೇನ್ ಪ್ಲಸ್ ಇಂಟು ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್. ವೈ ಇಂಟು ಎಕ್ಸ್ ವೈ ಅಂದ್ರೆ ಇಲ್ಲಿ ಒಂದು ವೈ ಎಕ್ಸ್ಟ್ರಾ ಆಗುತ್ತೆ, ಸೊ ಎಕ್ಸ್ ವೈ ಸ್ಕ್ವೇರ್ ಆಯ್ತಾ. ಈಗ ಅಗೇನ್ ಮೈನಸ್ ಇಂಟು ಪ್ಲಸ್
ಮೈನಸ್ ವೈ ಇಂಟು ವೈ ಸ್ಕ್ವೇರ್ ವೈ ಕ್ಯೂಬ್. ಓಕೆ, ಈಗ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಇದೆ, ಇಲ್ಲಿನೂ ಎಕ್ಸ್ ಸ್ಕ್ವೇರ್ ವೈ ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಕ್ಯಾನ್ಸಲ್ ಮಾಡ್ಬೋದಲ್ವಾ? ನೋಡಿ ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡಿ ಎಕ್ಸ್ ವೈ ಸ್ಕ್ವೇರ್ ಇದೆ, ಇಲ್ಲಿನೂ ಎಕ್ಸ್ ವೈ ಸ್ಕ್ವೇರ್ ಇದೆ. ಸೊ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿನೂ ನಾವು ಕ್ಯಾನ್ಸಲ್ ಮಾಡ್ಬೋದು. ಸೊ ವಾಟ್ ರಿಮೈನ್ಸ್? ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಲ್ವಾ? ಇದು ಏನಿದು? ಆರ್ ಎಚ್ ಎಸ್. ಎಲ್ ಎಚ್ ಎಸ್ ಏನಿದೆ? ಅದೇ ಇದೆ ಸೇಮ್, ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಸ್ ಈಕ್ವಲ್ಸ್ ಟು, ನಮಗೆ ಆರ್ ಎಚ್ ಎಸ್ ಏನ್ ಬಂತು? ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್. ವೆರಿಫೈ ಮಾಡಾಯ್ತು. ಸೊ ನಾವೇನ್ ಹೇಳ್ಬೋದು? ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಓಕೆ, ಈಗ ನೆಕ್ಸ್ಟ್ ಒನ್.